ನೋಡಿ ಗೈಸ್, ಇದೇ ತರ ಬಸ್ ಬರುತ್ತೆ. ಇದು ಸ್ಟಾಪ್ ಇಲ್ಲಿ ನಿಲ್ಸೋದು. ಆ ಕಡೆನೆ ರಾಮೋಜಿ ಫಿಲಂ ಸಿಟಿ ಇರೋದು. ಈ ರೋಡು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಇರಬೇಕು. ಇದನ್ನ ಕ್ರಾಸ್ ಮಾಡಿ ಆ ಸೈಡ್ ಹೋಗ್ಬೇಕು ನಾವು ಇವಾಗ. ಗುರು ಯಾಕೆ ಕೇಳ್ತೀರಾ? ಒಂದೊಂದಲ್ಲ ಕತೆ ನಮ್ದು. ಸಿಕಿಂದ್ರಾಬಾದ್ ಇಂದ ಬಂದಿದ್ ನಾವು, ಹೈದ್ರಾಬಾದ್ ಮೇನ್ ಸ್ಟೇಷನ್ ಇಂದ ಎರಡೆರಡು ಬಸ್ಸು ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಗುರು. ಈ ಸ್ಟೇಷನ್ ಬರ್ಬೇಕು ಅಂದ್ರೆ ನೀವು ಯಪ್ಪ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದ್ ನಮ್ಗಂತೂ. ಬಸ್ಗಳು ಇವ್ರು ಕರೆಕ್ಟಾಗಿ ಮಾತಾಡೋದು ಇಲ್ಲ, ಡ್ರೈವರ್ಗಳು ಎಲ್ಲಿ ನಿಲ್ಸ್ರಿ ಎಲ್ಲಿ ಏನು ಇಂತ ಹೇಳಲ್ಲ. ಈ ಜಾಗ ನೋಡಕ್ಕೆ ಅಷ್ಟೆಲ್ಲ ಕಷ್ಟ ಪಡ್ಬೇಕು. ಇದು ಟೋಟಲ್ 2000 ಎಕರೆ ಇರೋದು. ಇದನ್ನ 1996ರಲ್ಲಿ ರಾಮೋಜಿ ರಾವ್ರವರು ನಿರ್ಮಿಸ್ತಾರೆ. ಈ ತರ ಒಂದು ಸೆಟ್ ಮಾಡಬೇಕು ಅನ್ನೋದು ಅವ್ರಿಗೆ ಆಸೆ ಇರುತ್ತೆ. ಅವಾಗ ಮಾಡಿರೋ ಸೆಟ್ಟು ಇವಾಗ ನೀವು ನೋಡ್ಬೋದು. ಈ ಭಾರತದಲ್ಲಿ ದುಬಾರಿ ಫಿಲಮ್ಗಳು ಇಂದ ಹಿಡಿದು ಈ ಲೋ ಬಜೆಟ್ ಫಿಲಮ್ ಇಂದನೂ ಇಲ್ಲಿಗೆ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಆ ಒಂದು ಜಾಗಕ್ಕೆ ಇವತ್ತು ನಾವು ಕರ್ಕೊಂಡು ಹೋಗ್ತಿದ್ದೀವಿ. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ಎಷ್ಟೈತೆ ಏನು ಅನ್ನೋದು ಗೊತ್ತಿಲ್ಲ. ಟಿಕೆಟ್ ಪ್ರೈಸ್ ಎಲ್ಲ ನೋಡಿ ಅಲ್ಲಿ ತಿಳ್ಕೊಂಡು ಸಿಕ್ತಿವಿ. ತಡೀರಿ ಗೈಸ್ ನೋಡಿ, ಟಿಕೆಟ್ ಕೌಂಟ್ರೆ ಯಾವ ರೇಂಜ್ಗೆ ಐತೆ, ಒಳ್ಳೆ 5 ಸ್ಟಾರ್ ರೇಂಜ್ಗೆ ಐತೆ ಟಿಕೆಟ್ ಕೌಂಟ್ರೇನೆ. ನೋಡಕ್ಕೆ ಖುಷಿ ಆಯ್ತದೆ. 2000 ಚಿಲ್ಲರೆ ಕಣೋ ಟಿಕೆಟು, 2000 ಚಿಲ್ಲರೆ. ಅಯ್ಯೋ ಯಪ್ಪ, ದುಬಾರಿಯಲ್ಲೇ ದುಬಾರಿ ಗೈಸ್. ಯಾಕವ್ರ ನೋಡಿ ಟಿಕೆಟ್ ಪ್ರೈಸ್ ನೋಡ್ಕೊಂಬಿಡಿ. ಅದು ಕಾಂಬೋ ಆಫರ್ ಅಂತೆ, ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಟಿಕೆಟ್ ತೊಗೊಬೇಕು, ಇವಾಗ ತಗೊಳ್ಳೋಣ ಟಿಕೆಟು. ಗೈಸ್ ಟಿಕೆಟ್ ತಗೊಂಡಿದ್ದೀವಿ. ಟಿಕೆಟ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ತೋರಿಸು, ಎಷ್ಟು ಒಂದು ಟಿಕೆಟು? 1829 ಗೈಸ್. ಈ ಸ್ಟಿಕ್ಕರ್ನ ನಿಮ್ಮದು ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡು ಶೋಲ್ಡ್ರಿಗೆ ಹಾಕೊಂಡಿರ್ಬೇಕು. ಯಾಕಂದರೆ ಎಂಟ್ರಿ ಬಿಡಲ್ಲ ನಿಮಗೆ. ಎಲ್ಲ ಕಡೆನ ಟಿಕೆಟ್ ಚೆಕ್ ಮಾಡಿ, ಟಿಕೆಟ್ ಹರಿದೋಯ್ತು ಅಂದರೆ ಮುಗೀತು ನಿಮ್ಮ ಕತೆ ಅಂತ. ಈ GRS ಮತ್ತು ವಂಡರ್ಲಾಗ್ ಹೋಗಿರೋರು ಗೊತ್ತಿರುತ್ತೆ, ಅವ್ರು ಟ್ಯಾಗ್ ಕೊಡ್ತಾರೆ, ಇವರು ಕೈಗೆ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸ್. ಇದ್ರ ಒಳಗಡೆಯಿಂದ ಎಂಟ್ರಿ ಆಗಬೇಕು. ನಾವು ಹಿಂಗೆ ಶರ್ಟ್ ಮೇಲೆ ಅಂಟಿಸ್ಕೊಂಡಿದ್ದೀವಿ ನೋಡಿ, ಈ ಥರ ಅಂಟಿಸ್ಕೊಂಡಿರ್ಬೇಕು. DSLR ಕ್ಯಾಮ್ರಾ ಅವ್ಯಾವು ತಗೊಂಡೋಗಂಗಿಲ್ಲ. ಗೈಸ್ ಬನ್ನಿ, ಇವಾಗ ಬಸ್ ಬಂದು ನಿಂತಿದೆ, ಹೋಗೋಣ ಬಸ್ ಒಳಗಡೆ. ನಮ್ಮ ಸೀಟ್ ಯಾವ್ದಾನ ಒಂದು ಸೀಟ್ ಹಿಂದೆಗಡೆ ಇರೋದಂಥದ್ದು ಇಟ್ಕೊಂಬಿಡೋಣ, ನೆಮ್ಮದಿ ಕುತ್ಕೊಳ್ಳೋಕೆ ಗೊತ್ತಾಗುತ್ತೆ. ಗೈಸ್ ಇವಾಗ ನೋಡ್ಬೋದು, ರೋಡಿಂದ ಈ ಬಸ್ಸು ನಮ್ಮನ್ನ ಇಲ್ಲಿ ಕರ್ಕೊಂಬಂದ್ರೆ ಆ ಬಸ್ಸಲ್ಲಿ ನಮಗೆ ಒಳಗಡೆ ಎಂಟ್ರಿ ಸಿಗುತ್ತೆ. ಓಹೋ, ಎಲ್ಲ ಇಲ್ಲಿ ಅಲ್ಲೇ ಫೋಟೋ ತೆಗಿಸ್ಕೊಂತಾರೆ. ಬನ್ನಿ ಅಲ್ಲಿ ಹೋಗಿ ಲೈನ್ ಅಪ್ ಮಾಡೋಣ, ಜಲ್ದಿ ಹೋಗೋಣ. ವರ್ಲ್ಡ್ ರೆಕಾರ್ಡ್ ಮಾಡಿರೋ ಸರ್ಟಿಫಿಕೇಟ್ ನೀವು ನೋಡ್ತಾ ಇದ್ದೀರಾ. ಅಲ್ಲು ಅರ್ಜುನ್ ಸಾಂಗ್ ಇಲ್ಲೇ ತೆಗ್ದಿರೋದಂತೆ ಗೈಸ್. ಚಂದ್ರಮುಖಿ ಮೂವಿ ಶೂಟಿಂಗ್ ಸ್ಪಾಟ್ ಇದು. ಲಕ 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 ನಾಗವಲ್ಲಿ ಜ್ಞಾಪನ ಇಲ್ವಾ ಗೈಸ್? ನಾಗವಲ್ಲಿ ಮಲಯಾಳ ಮೂವಿ 2020 ಕಲ್ಯಾಣ್ ರಾಮ್. ಸೆಂಟ್ರಲ್ ಜೈಲಲ್ಲಿ ಇದೀವಿ ಇವಾಗ ನಾವು, ನೋಡ್ಕೊಳ್ರಿ. ಸೆಂಟ್ರಲ್ ಜೈಲು. ಓಹೋ, ಕೈದಿಗಳೆಲ್ಲ ಅವರಪ್ಪ. ನಾವ್ ಯಾರು ಇಲ್ಲ ಅನ್ಕೊಂಡಿದ್ದ, ಕೈದಿಗಳೆಲ್ಲ ಅವರೇ. ಅಣ್ಣ ಚಡ್ಡಿ ಹಾಕಿದ್ದೀರಾ? ಏಯ್ ಯಾರಣ್ಣ ಇವರು? ಏನೇನ್ ಪಾಪ ಮಾಡಿದ್ರ ಗೈಸ್? सलमान साहब का मेंटल हॉस्पिटल तरह दिखाई जगह पे तेरा नाम हुई मेंटल हॉस्पिटल. लेफ्ट साइड पे देखिए दृश्यम 2 में पुलिस स्टेशन डेड बॉडी से. दृश्यम 2 मूवी देख लिया? हाँ, दृश्यम 2 पुलिस स्टेशन. दृश्यम 2 ದೃಶ್ಯಂ 2 ತೆಗೆದಿರೋದು. ಮೂವಿ CID ಮೂಸಾ ಫ್ಲಾಶ್. ಕನ್ನಡ ಮೂವಿ ಕ್ರಾಂತಿ. ತಮಿಳ್ ಪಿಕ್ಚರ್ ವಿಶ್ವಾಸಂ. ಚಿರಂಜೀವಿ ಮೂವಿ ಕೈದಿ ನಂಬರ್ 150. ಚಿರುತಾ DJ ಟಿಲ್ಲು. ದರ್ಶನ್ ಸರ್ ಒಳಗಡೆಯಿಂದ ಜೈಲಿಂದ ಬರ್ತಾರಲ್ಲ, ಆ ಸೀನ್ ಇದು ಕ್ರಾಂತಿ. ಗೈಸ್ ನೋಡ್ಬೋದು, ಇವಾಗ ಬಸ್ಸು ಒಂದು ತವ ಸ್ಟಾಪ್ ಮಾಡಿದ್ದಾರೆ. ಇದು ಫಸ್ಟ್ ಸ್ಟಾಪ್ ಅಂತೆ. ಇಲ್ಲಿಂದ ಇನ್ನೂ 5 ತವ ಸ್ಟಾಪ್ ಮಾಡ್ತಾರೆ. ನಾವು ಬೇಕಾದ್ರೆ ಯಾವ ಬಸ್ ಬೇಕಂದ್ರೆ ಹೊತ್ಕೊಂಡು ಹೋಗ್ಬೋದು. ಇವಾಗ ನಾನು ನಿಮ್ಮನ್ನ ಕುರುಕ್ಷೇತ್ರ ಸೆಟ್ ಹಾಕಿದ್ರಲ್ಲ ಗೈಸ್, ಆ ಸೆಟ್ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ. ಬನ್ನಿ ಒಳಗಡೆ ಹೋಗೋಣ. ಓ ಗೈಸ್ ನೋಡ್ಕೊಳ್ಳಿ, ಕುರುಕ್ಷೇತ್ರ ಸೆಟ್ಟು. ಓಹೋ, ಅಂದ್ರೆ ಯಾವುದು ಕಾಸ್ಟ್ಲಿ ಇರುತ್ತಲ್ವಾ ಅಂಥವನ್ನೆಲ್ಲ ಹಂಗೆ ಬಿಟ್ಬಿಡ್ತಾರೆ. ಈ ಕಡಿಮೆ ಬಜೆಟ್ ಇರೋವೆಲ್ಲ ಫಿಲಮ್ ಆಯ್ತಿದಂಗೆ ಕಿತ್ಪಿಸ್ ಹಾಕ್ತಾರೆ. ಓಹೋ ನೋಡ್ರಿ ಹೆಂಗೈತೆ, ಎಲ್ಲ ಒಂಥರ ಇದ್ರದರೋದು ಅಷ್ಟೇ ಇವೆಲ್ಲ ಗೈಸ್. ಫ್ಲೇವುಡ್ ಥರ ಅನ್ಕೊಳ್ರಿ ಸೀಟ್ಗಳು. ಮೇಲ್ಗಡೆ ಎಲ್ಲ ನೋಡ್ರಿ ಸೆಟ್ಟೇ ಒಂಥರ
ಫುಲ್ಲು ಡಿಸೈನಿಂಗ್, ಏಜಸ್ ಬೇರೆ ಕ್ಯೂರಿಯಾಸಿಟಿ ನೋಡ್ತಾನೆ. ಏನ್ ನೋಡ್ತಿದ್ಯಾ ಬ್ರೋ? ರಿಯಲ್ ಕ್ಯಾರೆಕ್ಟರ್ ತರ ಕೂತಾರ ಅವರು ಅಂದ್ರೆ ಆ ಫೀಲ್ ಬರ್ಲಿ ಅಂತ ಸೀಟಲ್ಲಿ ಯಾರೋ ಕುಂತಿರೋ ತರ ಫೀಲ್ ಮಾಡವ್ರೆ ಗೈಸ್. ನಮ್ ಶ್ರೀಕೃಷ್ಣ ಕುಂತಿದ್ದಾರೆ ನೋಡಿ ಸೆಂಟ್ರಲ್ಲಿ. ನಮ್ ದರ್ಶನ್ ಸರ್ ಇದ್ದಿದ್ದ ಜಾಗ ಅದು. ದುರ್ಯೋಧನನ್ನಾಗಿ ಮಾಡಿರೋ ಅಂತ ಫಿಲಮ್ ನೋಡಿದ್ವಾ ನೀವು? ಕುರುಕ್ಷೇತ್ರ, ಆ ಫಿಲಮ್ ಅಲ್ಲಿ ಮಾಡಿರೋದು. ಇದು ಅದೇ ಸೆಟ್ ನೋಡ್ಕೊಳ್ಳಿ. ಓಹೋ ಏನಾಯ್ತಪ್ಪ ಗೈಸ್, ನೀವು ನಂಬಲ್ಲ, ಸೆಟ್ ನೋಡಿ ಯಾವ ತರ ನಿಲ್ಸವ್ರೆ. ಈ ತರ ಸೆಟ್ ಹಾಕ್ಬೇಕು ಅಂದ್ರೆ ಹೆಂಗ್ ಕಾಣುತ್ತೆ ನೋಡಿ ಗೈಸ್. ಬರೀ ಇವಾಗ ಆಚೆ ಹೋಗೋಣ. ನೋಡ್ರಿ 5 ನಿಮಿಷದಲ್ಲಿ ನನ್ಗೆ ಈ ಸ್ಟೇಷನ್ ಬೇಕು ಅಂತ ಸುದೀಪ್ ಸರ್ ಹೇಳ್ತಾರಲ್ವಾ, ಆ ಖಾಲಿ ಮಾಡಿ ಸ್ಟೇಷನ್ ಇದು. ಇದೇ ಜಾಗದಲ್ಲೇ ಕುಂತ್ಕೊಂಡಿದ್ರು ಸುದೀಪ್ ಸರ್. ರನ್ನ ಮೂವಿ ಶೂಟ್ ಮಾಡ್ಬೇಕಾಗಿರೋದೆ ಇದೇ ಜಾಗ ಅದು. ಬನ್ನಿ ಇವಾಗ ಫೇಕ್ ಟ್ರೈನ್ ಒಳಗೆ ಹತ್ತೋಣ. ಗುಡ್ ಈವ್ನಿಂಗ್ ಪ್ಯಾಸೆಂಜರ್ಸ್ ಬನ್ನಿ ಅಂತ ಹೇಳ್ತಾರಲ್ವಾ, ಅದೇ. ಇಲ್ಲಿ ಯಾವ ಬೋರ್ಡ್ ಕಾಣಿಸ್ತಾ ಇದೆಯಲ್ವಾ, ನಿಮ್ಗೆ ಯಾವ ಸ್ಟೇಷನ್ ಬೇಕೋ ಆ ಸ್ಟೇಷನ್ ಹೆಸರು ಬರೆದ್ರೆ ಆ ಸ್ಟೇಷನ್ ಚೇಂಜ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ ಗೈಸ್, ಇದು ಸುದೀಪ್ ಸರ್ದು ಇನ್ನೊಂದು ಫಿಲಮ್ ಇದೆ ಗೊತ್ತಾ? ಯಾವ್ದು ಹೇಳಿ? ಜಸ್ಟ್ ಮಾತಲ್ಲಿ ರಮ್ಯಾ ಮ್ಯಾಮ್ ಸಿಗ್ತಾರಲ್ವಾ, ಆ ಸ್ಟೇಷನ್ ಇದೆ ಗೈಸ್. ಸಕಲೇಶ್ವರ ರೈಲ್ವೆ ಸ್ಟೇಷನ್ ಅಂತ ಶೈನ್ ಮಾಡ್ಬಿಟ್ಟಿರ್ತಾರೆ. ಇವಾಗ ಬನ್ನಿ ಒಳಗೆ ನುಗ್ಗೋಣ. ಇದ್ರೊಳಗಡೆ ಹುಡುಗಿರ್ದೆ ಕಟ್ಟಪ್ಪ, ಎಲ್ಲೇ ಹೋದ್ರು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ ಹುಡುಗರ್ನ ಗೈಸ್. ಇವಾಗ ಬನ್ನಿ ಇದ್ರೊಳಗಡೆ ಹೋಗೋಣ. ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾವ ರೀತಿ ಐತಿ ಅಂತ. ಆಮೇಲೆ ನಮ್ ದರ್ಶನ್ ಸರ್ ಡ್ಯಾನ್ಸ್ ಮಾಡ್ತಾರಲ್ಲ, ಮಾತು ನನ್ ನೋಡು ಅಂತ ಗಜಾ ಮೂವಿಲಿ, ಅದು ಇದೆ ಗೈಸ್. ಸೀಟ್ ನೋಡಿ ಯಾವ ತರ ಐತೆ. ನಾವು ಕುತ್ಕೊಂಡ್ರೆ ಮುರ್ದೇ ಹೋಗ್ಬಿಡ್ತದೆ. ಸುಮ್ಮನೆ ಆ ಟೈಮ್ಗೆ ಯಾರನ್ನ ಕುಂಡ್ರಿಸ್ಬಿಡೋದು. ಏನ್ ಬ್ರೋ? ಆಮೇಲೆ ಇದು ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಇದು ರೈಲ್ವೆ ಹಳಿಯಿಂದ ಓಡೋದಲ್ಲ, MRF ಟೈರಿಂದ ಓಡೋ ಅಂತ ಗಾಡಿ. MRF ಟ್ರೈನ್ನ ನೀವೇನಾದ್ರು ನೋಡಿಲ್ಲ ಅಂದ್ರೆ ಫಸ್ಟ್ ಟೈಮ್ ನೋಡ್ಕೊಬಿಡಿ. MRF ಟೈರ್ಸ್ ಗಾಡಿಗೆ ಅಷ್ಟೇ ಅಲ್ಲ, ಟ್ರೈನ್ಗೂ ಉತ್ತಮ. ಏನ್ ಹೇಳ್ತೀಯ ಬ್ರೋ? ಗೈಸ್ ಬನ್ನಿ ಇವಾಗ ಇಂಜಿನ್ ತೋರ್ಸೋಣ, ಇಂಜಿನ್ ಯಾವ ರೀತಿ ಐತೆ ಅಂತ. ಗೈಸ್ ಇವಾಗ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಂಜಿನ್ ಒಳಗೆ. ಹೋಗ್ಬೋದಾ? ಗೊತ್ತಿಲ್ಲ. ಹೋಗಕ್ಕಾಗುತ್ತಾ? ಗೊತ್ತಿಲ್ಲ. ಓಹೋ ಏನ್ರಿ ಹರಸಾಹಸನೆ ಪಡ್ತಾವ್ರೆ. ಬನ್ನಿ ಇವಾಗ ಇಂಜಿನ್ ಒಳಗೆ ಖಾಲಿ ಇರೋಣ. ಒಂದ್ ಸೆಕೆಂಡ್. ಓಹೋ ಅವಾಗಿನ ಕಾಲದಲ್ಲಿ ಇರುತ್ತಲ್ಲ ಗೈಸ್, ಓಲ್ಡ್ ಇಂಜಿನ್. ಒರಿಜಿನಾಲಿಟಿ ಆಗಿದ್ರು ಹಿಂಗ್ ತಗಬಿ ಇದ್ಲು ತುಂಬಿ ಮುಚ್ಬಿಡೋದಷ್ಟೇ, ಒಳಗಡೆ ಹೋಗಕ್ಕಾಯ್ತಿರ್ಲಿಲ್ಲ. ಓಡ್ಸೋಣ ನಾವು ಇವತ್ತು. ಟ್ರೈನ್ ಓಡ್ಸೋ ಬಗ್ಗೆ ಸಿಕ್ಕಿದೆ, ನಮ್ ಪುಣ್ಯ. ಮುರ್ಗಿರ್ಕಂಡ್ ಕೈಗೆ ಬಂದ್ಬಿಟ್ಟದಪ್ಪ. ಆಮೇಲೆ ಗೈಸ್ ಇಲ್ಲಿ ಸೈಡ್ ಜಾಗ ಐತಾ? ಅತಿ ಕಷ್ಟ ಇದೆ. ಇವಾಗ ಮುಂದೆ ಕರ್ಕೊಂಡು ಹೋಗ್ತೀನಿ ಬರ್ರಿ ನಿಮ್ನ, ಇನ್ನೂ ಚೆನ್ನಾಗಿರ್ತದೆ. ನುಗ್ಗೋದ ಚಾರ್ಕಲ್ ಹಾಕೋದು, ಅವಾಗ ಹಳೆ ಕಾಲದ್ದು ಬಗೆ ಇರುತ್ತಲ್ವಾ, ಬುಗ್ 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 ಅಂತ ಹೋಗ್ತಾ ಇರುತ್ತಲ್ವಾ, ಆ ಬಗೆ ಅದು. ಗೈಸ್ ಇವಾಗ ಮುಂದೆ ಹತ್ತೋಣ ಬನ್ನಿ. ಬುಗ್ 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 ನೋಡ್ರಿ, ವಯಸ್ಸಾದವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾವ ನೋಡ್ರಿ ರೈ. ಅದು ಇದು ನಾರ್ಮಲ್ ಟ್ರೈನ್ ಅಲ್ಲ, 1980ರಲ್ಲಿ ಇರುತ್ತಲ್ವ ಆ ತರ ಕಲ್ಲಿದ್ಲು ಬೋಗಿ. ವಯಸ್ಸಾದ್ರೆ ನೋಡ್ರಿ ಹೆಂಗದೆ ಸ್ಟ್ರೆಂತ್ ನೋಡ್ರಿ. ಮೇಲೆ ಹತ್ತಿದೀವಿ. ಇಂಜಿನ್ ಮೇಲೆ ನಿಂತಿದ್ದೀವಿ. ನಿಜವಾದ ಟ್ರೈನ್ ಮೇಲೆ ನಿಂತ್ಕೊಳಕ್ ಅವಕಾಶ ಸಿಗ್ತದ ಇಲ್ವೋ? ಈ ಫೇಕ್ ಇಂಜಿನ್ ಮೇಲೆ ಅಂತ ಹತ್ತಿದೀವಿ ಗೈಸ್. ಆರಾಮ್ಸೆ ಕಡೆ ಹೋಜೋ ಅಂತವ್ರೆ ಹಿಂದಿಲಿ. ಇವಾಗ ಮುಂದಿನ ಸ್ಪಾಟ್ಗೆ ಹೋಗೋಂತ ಟೈಮ್. ಬನ್ನಿ ಹೊರಡೋಣ. ಮೆಡಿಟೇಷನ್ ಬಾಯ್ ಹೇಳೋಣ. ಇದೇನು ರಿಯಲ್ ಏನು? ಓಹೋ ಇದು ಎಲ್ಲ ಇದೆಲ್ಲಪ್ಪೋ. ಯಾರನ್ನ ನೋಡ್ದೆ ಜೋರ ಕೈ ಕೂರೆ ಒಳಿಕೆ ಹೋಗ್ಬಿಡ್ತಾರೆ ಗೈಸ್. ಎಲ್ಲ ಪ್ಲೇವುಡ್ ಇವು. ನೀವು ಇಕ್ಕಿದ್ರೆ ಹಂಗೆ ಒಳಿಕೆ ಹೋಗ್ಬಿಡ್ತಾರೆ. ಇವಾಗ ನಮ್ದು ನೆಕ್ಸ್ಟ್ ಇವಾಗ ಇನ್ನೊಂದು ಬಸ್ ಬಂದಿದೆ, ಆ ಬಸ್ ಒಳಗೆ ಹತ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ಅವರೇ ಹೇಳ್ತಾರೆ. ಗುರು ಬಂದೋ ರಾಮೋಜಿ ಫಿಲಂ ಸಿಟಿಗೆ ಬಂದಿರೋ ಮೈನ್ ಕಾರಣನೇ ಈ ಸೆಟ್ನ ನೋಡೋಣ ಅಂತ ಬಂದಿದೀವಿ ನೋಡಿ. ಇವಾಗ ನಮ್ ಬಾಹುಬಲಿ ಸೆಟ್ಗೆ ವಿಶ್ವವಿಖ್ಯಾತ ಆಗಿರುವಂತ ಏಕೈಕ ಫಿಲಂ ಯಾವ್ದಾದ್ರು ಇದ್ರೆ ಅದು ಬಾಹುಬಲಿ ಸೆಟ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಬಾಹುಬಲಿ ಸಾಮ್ರಾಜ್ಯ ನೋಡ್ಕೊಳ್ಳಿ ಗೈಸ್. ಹತ್ಬಿಟ್ಟೆ ತೋರಿಸ್ತೀನಿ ನಿಮ್ಗೆ. ಮಹಿಷ್ಮತಿ ಸಾಮ್ರಾಜ್ಯ ಅಂತ ಬರುತ್ತಲ್ವಾ. ಓಹೋ ಏನಪ್ಪ ಇಲ್ಲಿ ಇವಾಗ ಎಂಟ್ರೆನ್ಸ್ ಅಲ್ಲಿ ಇದೀವಿ ಗೈಸ್.
ಹಿಂಗೆ ಒಳಗಡೆ ಹೋದ್ರೆ ಇವೆಲ್ಲ ಕಾಣುತ್ತಾ? ಓಹೋ, ಏನೈತೆ ನೋಡಪ್ಪ ಸೆಟ್ಟು. ಎಲ್ಲ ಇಷ್ಟೊಳಗೆ ಶೂಟ್ ಗಿಟ್ ಮಾಡ್ಬಿಟ್ರ? ಬಾಬಾ ಒಳಗಡೆ ಹೋಗೋಣ, ಆಮೇಲೆ ಒಳಗಡೆ ಹೋಗಿ ಕ್ಲಾರಿಫೈ ತಗೊಳ್ಳೋಣ ಗೈಸ್. ಹಂಗೆ ನಮ್ಮ ಕಟ್ಟಪ್ಪ ಮಾಮನ್ ನೋಡ್ಬೇಕು. ಮಾಮ ಅವರ ಇಲ್ಲಂದ್ರೆ ಕಟ್ಕಿಟ್ ಹಾಕಿಸ್ಕೊಂಡವ್ರ ಅಂತ. ಓಹೋ, ಬಡಿಯೋದು ಸೌಂಡ್ ಬರ್ತದ ಅಂತ ಚೆಕ್ ಮಾಡಿದೆ. ಬರ್ತದೆ ಗೈಸ್. ಇವಾಗ ಬನ್ನಿ. ಓಹೋ, ದೊಡ್ಡ ಗಂಟೆ ಬೇರೆ ಇದೆ. ಇವಾಗ ಇದ್ರೊಳಗಿಂದ ಎಂಟ್ರೆನ್ಸ್ ಒಳಗಡೆ ಹೋಗೋಣ ಗೈಸ್. ಬನ್ನಿ, ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ಸ್ವಾಗತ ಸುಸ್ವಾಗತ. ರುದ್ರಸ ಒಳ್ಳೆ ಸಾಂಗ್ ಬೇರೆ ಹಾಕ್ಬಿಟ್ಟವ್ರ ಗೈಸ್. ಆನೆಗಳೇ ವೆಲ್ಕಮ್ ಮಾಡ್ತಾವ ನಮ್ನ, ಬನ್ನಿ ಅಣ್ಣ ಅಂತ. ಅಯ್ಯೋ, ಇಲ್ಲಿ ಎಲ್ಲೇ ನೋಡಿದ್ರು ಫೋಟೋ 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 ಗೈಸ್. ನೀವು ಮೂವಿಲಿ ಯಾವ ರೀತಿ ನೋಡಿರ್ತೀರೋ ಇಲ್ಲಿ ರಿಯಾಲಿಟಿಯಿಂದ ರಿಯಲ್ ಲೈಫಲ್ಲಿ ನೋಡ್ದಂಗೆ ಇರುತ್ತೆ. ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ಕಲ್ಲಿದ್ದಂಗೆ ಕಾಣಿಸ್ತದಷ್ಟೇ. ಜೋರಾಗಿ ಹೊಡೆದ್ರೆ ಕಿತ್ಕೊಂಡ್ಬಿಡ್ತದೆ. ಯಾವನ ಹೊಡೆದವ್ ನೋಡಿ ಗೈಸ್. ರೀಲ್ ಅಲ್ಲ ಗೈಸ್, ರಿಯಲ್ ಆಗಿ ಕಾಣಿಸ್ತಂಗ ಐತೆ. ಆ ತರ ಫಿನಿಶಿಂಗ್ ಮಾಡೋರು ಸಕ್ಕತ್ತಾಗಿ. ಬರೀ ಸೆಟ್ ಆಗಕ್ಕೆ ಅದು ಎಷ್ಟು ಕೋಟಿ ಖರ್ಚು ಮಾಡೋರು. ಬಾಹುಬಲಿ ಫಿಲಮ್ ಅಲ್ಲೂ ಅಷ್ಟೇ ಸಿಂಹಾಸನಕ್ಕೋಸ್ಕರ ಹೊಡೆದಾಡ್ತಿದ್ರು, ಇಲ್ಲೂ ಅಷ್ಟೇ ಬರೀ ಸಿಂಹಾಸನಕ್ಕೋಸ್ಕರನೇ ಹೊಡೆದಾಡ್ತಾವ್ರೆ. ನೋಡಿ ಗಾಯ್ಸ್, ಹೆಂಗೆ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡವ್ರೆ. ಇವಾಗ ಬನ್ನಿ, ನಾವು ಇದ್ರ ಕೆಳಗಡೆಯಿಂದ ನುಗ್ಗೋದ ಹೋಗ್ಬೋದು ಗಾಯ್ಸ್. ಆದರೆ ಇದೆಲ್ಲ ಏನು ಅಂದರೆ ಎಲ್ಲ ಫೈಬರಲ್ಲಿ ಮಾಡಿರೋದು. ಓಹೋ, ನೀವು ಯಾವ ಕಡೆ ಬೇಕಂದ್ರೆ ಹೋಗ್ಬೋದು. ಒಳಗಡೆ ನೋಡ್ರಿ, ಶೆಡ್ ಹಾಕ್ಬಿಟ್ಟವ್ರೆ. ಅಂದರ್ ಕ್ಯಾಬಿನ್. ಕ್ಯಾಬಿನ್. ಇದ್ರ ಟೈರ್ ನೋಡ್ರಿ, ಈ ಟೈರ್ ಸ್ವಲ್ಪ ಸ್ಟ್ರೆಂತ್ ಐತೆ ಗೈಸ್. ಎಳೆದಾಗ ಮುಂದಕ್ಕೆ ಬರಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಐತೆ. ಈ ಬಾಹುಬಲಿ ಹಿಡ್ಕೊಂಡು ಎಳೆದಾಗ ಹಿಂದೆಗಡೆಯಿಂದ ತಳ್ಬಿಡೋದು ಎಲ್ಲರೂ ಸೇರ್ಕೊಂಡು. ಅವಾಗ ಮುಂದೆ ಹಿಂಗೆ ಎಳ್ಕೊಂಡು ಬರ್ಬೋದು. ಪ್ರಭಾಸ್ ಸರ್ ಎಳ್ಕೊಂಬರ್ತಾರಲ್ಲ, ಆ ಸೀನ್ ತೆಗಿಯೋದಿದೆ ಗೈಸ್. ಬಳ್ಳಾಳ ದೇವಂದು ಗಾಡಿ ನೋಡ್ರಿ. ಇಲ್ಲಿ ಮುಂದೆ ಇವಾಗ ಏನು ಚಿಕ್ಕದಾಗವ್ರಲ್ಲ, ಇದು ದೊಡ್ಡದಾಗಿರುತ್ತೆ. ಫಿಲಮಲ್ಲಿ ತೋರಿಸೋದು ದೊಡ್ಡದಾಗಿ ಜನಗಳನ್ನೆಲ್ಲ ಅಂತ ಕೊಚ್ಚು ಹಾಕ್ತಾ ಇರ್ತದಲ್ಲ, ಅದು ಇದು. ಇದ್ರ ಮೇಲೆ ಹತ್ತೋಣ ಇರಿ, ಒಳಗೆ ಹತ್ತೋಣ ಇವಾಗ. ಇದಕ್ಕೂ ಲೈನ್ ಮಾಡ್ಬೇಕಪ್ಪ, ಸಿಕ್ಕಾಪಟ್ಟೆ ಜನ ಇಲ್ಲಂತೂ ಸೆಟ್ಟಲ್ಲಿ ಗೈಸ್. ಹತ್ತಕ್ಕಂತೂ ಆಗಲ್ಲ ಬಿಡ್ರಿ ಇದ್ರ ಮೇಲೆ, ಯಾಕೆಲೆ ಮುರ್ಕೊಂಬಿಡಂಗೆ ಐತೆ. ಆ ಸೈಡಲ್ಲಿ ನೋಡ್ರಿ, ಬುಲೆಟ್ ಬೈಕ್ಗೆ ಫಿಟ್ ಮಾಡ್ಬಿಟ್ಟವ್ರೆ. ಆಮೇಲೆ ಈ ಬಾಹುಬಲಿ ಫಿಲಮಲ್ಲಿ ಸೀಟ್ಗೋಸ್ಕರ ಹೊಡೆದಾಡ್ತಾ ಇರ್ತಾರಲ್ಲ ಅಂತ ಮಂದಿ ಇಬ್ಬರೇ, ಹಂಗೆ ಈ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇಲ್ಲೊಂದು 50 ಜನ ನಿಂತವ್ರೆ. ಈ ಅರಮನೆ ಎಲ್ಲ ಏನಿತ್ತಲ್ವ, ಇದು ಯಾವುದು ಇರೋಲ್ಲ ಗೈಸ್. ಇವೆಲ್ಲ ಗಾಳಿಗೆ ಬಂದು ತೂರ್ಕೊಂಡು ಹೋಗ್ಬಿಟ್ಟಿರ್ತದೆ. ಇದ್ರ ಆ ಸೈಡಲ್ಲಿ ಏನಿದೆಯಲ್ವಾ, ಆ ಸೈಡಲ್ಲಿ ಯುದ್ಧ ಮಾಡೋ ಸೀನೆಲ್ಲ ಆ ಸೈಡಲ್ಲಿ ತೆಗಿಬೋದು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದೊಂಥರ ಇದು ಅಷ್ಟೇ ಗೈಸ್, ಸ್ವಲ್ಪ ಸ್ಟ್ರೆಂತ್ ಆಗಿದೆ ಹತ್ಬೇಕಾದ್ರೆ. ಇವಾಗ ಬನ್ನಿ, ನಾವು ಸಿಂಹಾಸನಕ್ಕೋಸ್ಕರ ಕಾಯೋಣ. ನಾವು ಒಂದ್ಸಲ ಕುಂತ್ಕೊಬೇಕು ಇದ್ರ ಮೇಲೆ ಗೈಸ್. ಆ ಕಡೆಯಿಂದ ಅಲ್ಲಿ ಇವರು ಸ್ವಾಮೀಜಿಗಳು ನಿಂತ್ಕೊಂಡಿರ್ತಾರಲ್ಲ, ಆ ಪೂಜೆ ಮಾಡ್ಬೇಕಾದ್ರೆ ಟಕ 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 ಅಂತ ಬಿದ್ದೋಗುತ್ತಲ್ವ, ಆ ಸೀನ್ರಿ ಅದು. ಈ ಕಡೆ ಯುದ್ಧಕ್ಕೋಸ್ಕರ ನಿಂತ್ಕೊಳ್ಳೋದು. ಇಲ್ಲಿ ಮುಂದೆಗಡೆ ಎಲ್ಲ ಸೈನಿಕರು ಇರೋ ಥರ ತೋರಿಸ್ತಾರಲ್ವ, ಆ ಸೀನ್ರಿ ಇದು ಗೈಸ್. ನೋಡ್ಕೊಂಡ್ರಲ್ವ, ಬಾಹುಬಲಿ ಸೆಟ್ ಇದೆ, ಇನ್ನೇನಿಲ್ಲ ಇದರಲ್ಲಿ. ಎಷ್ಟು ಕೋಟಿ ಖರ್ಚು ಮಾಡಿದ್ರು ಗೊತ್ತಿಲ್ಲ, ದುಡ್ಡು ಮಾತ್ರ ಸರಿಯಾಗಿ ಮಾಡಿದ್ರು ಗೈಸ್. ಏಯ್, ಈ ಕಡೆ ನೋಡ್ರಿ, ಬಳ್ಳಾಳ ದೇವಂಗೆ ಹೋಗಿದ್ದೀರಾ, ಬಾಹುಬಲಿಗೆ ಹೋಗಿ ನಾನು ಬೇಜಾರು ಮಾಡ್ಕೊಬಿಡ್ತಾನೆ. ಬಾಹುಬಲಿ ರಥಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಬಾಹುಬಲಿ ರಥದ ಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಓ, ಇದೇನು ಮುರ್ದೇ ಹೋಗ್ಬಿಡ್ತದೇನಪ್ಪ, ಯಾಕೆ ಬೇಕು, ಹುಷಾರಾಗಿರ್ಬೇಕು ಬಾಹುಬಲಿ ರಥದ ಮೇಲ್ಗಡೆ. ನನಗೆ ಒಂಥರ ಫೀಲ್ ಆಯ್ತೈತಿ. ಇದು ಸ್ಟ್ರೆಂತ್ ಇಲ್ಲ ಗೈಸ್, ಹತ್ತಕ್ಕೆ ಹೋಗ್ಬೇಡಿ, ಹುಷಾರು ಬ್ರೋ, ಬಿ ಕೇರ್ಫುಲ್, ನೋ ಸ್ಟ್ರೆಂತ್. ಇಲ್ಲಿ ನೋಡಿದ್ರೆ ಹುಡುಗಿರೆಲ್ಲ ರೀಲ್ಸ್ ಮಾಡ್ತಾವ್ರೆ. ಬಾಹುಬಲಿ ಸೆಟ್ ನೋಡಿದ್ರೆ ನೋಡೋಕೆ ಬರೋರಲ್ಲ, ಇಲ್ಲೆಲ್ಲ ಫೋಟೋ ತೆಗಿಸ್ಕೊಳಕ್ಕೆ ಬರೋರು ನಮ್ಮ ಥರ. ಇಲ್ಲಿ ನೋಡ್ಬೋದು ದೇವ್ರ ವಿಗ್ರಹಗಳೈತೆ. ಮತ್ತು ಅವ್ರು ಯುದ್ಧ ಮಾಡಬೇಕಾದ್ರೆ ಗುಣ್ಣ ತೂಯ್ದು ಎಸಿತವಲ್ಲ, ಅದಿದು. ಇವಾಗ ಸ್ವಲ್ಪ ಡೆಸ್ಟ್ರಾ ಆಗೈತೆ, ಇನ್ನೇನಿಲ್ಲ ಗೈಸ್. ಈ ಕಡೆ ಅಲ್ಲಿ ಬಳ್ಳಾಳ ದೇವ ಅವ್ರದ್ದು ಸ್ಟ್ಯಾಚು ಇದೆ, ಆ ಸ್ಟ್ಯಾಚು ನೋಡೋಣ ಬನ್ನಿ. ನೋಡ್ರಿ
ಬಳ್ಳಾಳದ ಒಂದು ಸೀಳ್ಬಿಟ್ಟವ್ರು ನೋಡ್ರಿ. ಆ ಪಾಪ ಬಳ್ಳಾಳದೇವು ಹಿಂಗೆ ಮಾಡಬಾರ್ದಾಯ್ತು, ಕಟ್ ಮಾಡಾಕ್ಬಿಟ್ಟವ್ರಲ್ರಿ. ಫಿಲಮಲ್ಲೂ ಕಟ್ ಮಾಡವ್ರೆ, ಆಚೆನೆ ಕಟ್ ಮಾಡವ್ರು. ಫುಲ್ ನಿಲ್ಸಿರು ಬೇಡ ಅನ್ನೋ ಪಾಪ. ಈ ಸೊಂಟದ ಭಾಗ ಇಲ್ವಲ್ಲ ಗೈಸ್ ಇದಕ್ಕೆ ಅಲ್ವಾ? ಈ ಸೊಂಟದ ಭಾಗ ಒಂದು ಮಿಸ್ಸಿಂಗ್ ಇದರಲ್ಲಿ. ಆ ಕಡೆ ಏನು ನೋಡ್ತಾ ಇದ್ದೀರಲ್ವಾ, ಅದು ಯುದ್ಧದ್ದು. ಈ ಆಪೋಸಿಟಲ್ಲೇ ನಿಮಗೆ ತಿನ್ನಕ್ಕೆ ರೆಸ್ಟೋರೆಂಟ್ಸ್ ಮಾಡಿಬಿಟ್ಟವ್ರು. ಇವಾಗ ಈಸಿಯಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಆಮೇಲೆ ಟಾಯ್ಲೆಟ್ಸು ಪ್ರತಿಯೊಂದು ಬಸ್ಸು ಸ್ಟಾಪ್ ಮಾಡತ್ತವು ಟಾಯ್ಲೆಟ್ಸ್ ಇರುತ್ತೆ ನಿಮಗೆ. ಓಹೋ, ಅದೇ ಬಾಣ ಬಿಡೋದು ಗೈಸ್. ಇವಾಗ ಬನ್ನಿ ನೆಕ್ಸ್ಟ್ ಸ್ಟಾಪ್ಗೆ ಹೋಗೋಣ ಬಸ್ಸಲ್ಲಿ.